ಅಸ್ಸಲಾಮ್ ಅಲೈಕುಂ. ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಬಾಂಧವರಿಗೆ ವಿಶೇಷವಾದ ನಮಸ್ಕಾರ. ಏಕೆಂದರೆ ಈ ತಿಂಗಳು ರಂಜಾನ್ ಉಪವಾಸದ ತಿಂಗಳಾಗಿದ್ದು ಎಲ್ಲ ಮುಸ್ಲಿಂ ಬಾಂಧವರು ಬಹಳ ಪವಿತ್ರವಾಗಿರ್ತಕ್ಕಂತಹ ಈ ಒಂದು ರಂಜಾನ್ ಹಬ್ಬದ ಪ್ರಯುಕ್ತ ಉಪವಾಸ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು. ಏಕೆಂದರೆ ವರ್ಷ ಪೂರ್ತಿ ನಾವು ಊಟ ತಿಂಡಿ ಎಲ್ಲನೂ ಮಾಡ್ತೀವಿ, ಆದರೆ ಈ ತಿಂಗಳು ಮಾತ್ರ ಒಂದು ತಿಂಗಳು ಉಪವಾಸ ಇರಲೇಬೇಕಾಗತ್ತೆ. ಏಕೆಂದರೆ ಭಗವಾನ್ ಮಹಮ್ಮದ್ ಪೈಗಂಬರವರು ಆದೇಶದ ಮೇರೆಗೆ ಅವರು ನೀಡಿರ್ತಕ್ಕಂತಹ ಒಂದು ಉದ್ದೇಶ ಆದರ್ಶಗಳು ನಿಜವಾಗಲೂ ಕೂಡ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು. ಏಕೆಂದರೆ ಆ ಒಂದು ರಂಜಾನ್ ಹಬ್ಬದ ಪ್ರಯುಕ್ತವಾಗಿ ಜಕಾತನ್ನು ಕೊಡುವುದು. ಏಕೆಂದರೆ ನನ್ನ ಹತ್ರ ಒಂದು ಚಪಾತಿ ಇರುತ್ತೆ, ಇಲ್ಲ ನನ್ನ ಹತ್ರ 2 ಚಪಾತಿ ಇರುತ್ತೆ. ಆ 2 ಚಪಾತಿಯಲ್ಲಿ ಒಂದು ಚಪಾತಿಯನ್ನು ದಾನ ಮಾಡಬೇಕು, ಇನ್ನೊಂದನ್ನು ನಾನು ತಿನ್ನಬೇಕು. ಏಕೆಂದರೆ ಹಸಿವು ಅಂತಕ್ಕಂಥದ್ದು ಬಹಳ ದೊಡ್ಡದು. ಏಕೆಂದರೆ ಹಸ್ತವನಿಗೆ ಗೊತ್ತು ಹಸಿವಿನ ಒಂದು ಬೆಲೆ, ತುಂಬಿದವ್ರಿಗೆ ಗೊತ್ತು ಹಸಿವಿನ ಬೆಲೆ ಗೊತ್ತಿರೋಕ್ಕಿಲ್ಲ. ಹಾಗಾಗಿ ಹಸಿವು ಅಂತಕ್ಕಂಥದ್ದು ನರಕಕ್ಕಿಂತ ದೊಡ್ಡದು. ಹಾಗಾಗಿ ಎಲ್ಲ ಮುಸ್ಲಿಂ ಬಾಂಧವರು ಈ ಒಂದು ಜಕಾತ್ ಕೊಡುವುದರ ಮುಖಾಂತರವಾಗಿ ಪರಸ್ಪರ ಒಂದು ದಾನ ಧರ್ಮ ಮಾಡುವುದರ ಮುಖಾಂತರವಾಗಿ ಪವಿತ್ರವಾಗಿರ್ತಕ್ಕಂಥ ಈ ರಂಜಾನ್ ನಿಜವಾಗ್ಲೂ ಭಾಳ ಪವಿತ್ರವಾಗಿರ್ತಕ್ಕಂಥದ್ದು ಹಾಗೂ ಶ್ರೇಷ್ಠವಾಗಿರ್ತಕ್ಕಂಥದ್ದು. ನೋಡಿ, ಯಾವುದೇ ಮನುಷ್ಯರಾದರೂ ಕೂಡ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಯಾವುದೇ ಮನುಷ್ಯರಾಗಿದ್ದರೂ ಕೂಡ ತನ್ನಲ್ಲಿರ್ತಕ್ಕಂತಹ ಅಹಂಕಾರ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಇವೆಲ್ಲವೂ ಕೂಡ ಮನುಷ್ಯನಿಗೆ ಸರ್ವಸಾಮಾನ್ಯ. ಆದರೂ ಕೂಡ ಈ ಒಂದು ಪವಿತ್ರವಾದಂತಹ ಈ ಒಂದು ಮಾಸ ರಂಜಾನ್ ಮಾಸ ನಿಜವಾಗ್ಲೂ ಭಾಳ ಪವಿತ್ರವಾಗಿರ್ತಕ್ಕಂಥದ್ದು. ಏಕೆಂದರೆ ಮಹಮ್ಮದ್ ಪೈಗಂಬರವರು ನೀಡಿರ್ತಕ್ಕಂತಹ ಆದರ್ಶಗಳು ನಿಜವಾಗ್ಲೂ ಕೂಡ ಆ ಭಗವಂತ ನಿಜವಾಗ್ಲೂ ಕೂಡ ಈ ಒಂದು ಎಲ್ಲ ಮುಸ್ಲಿಂ ಬಾಂಧವರು ಕೂಡ ಅದು ಅನ್ವಯಿಸುತ್ತೆ. ಏಕೆಂದರೆ ಜೀವನದಲ್ಲಿ ಒಂದಲ್ಲ ಒಂದು ಬಾರಿ ಆ ಒಂದು ಮಕ್ಕಾ ಮದೀನಾಗೆ ಹೋಗಿ ಪವಿತ್ರವಾದ ಸ್ಥಳಕ್ಕೆ ಅಲ್ಲಿ ಭೇಟಿ ಕೊಟ್ಟು ಅಲ್ಲಾನ ಒಂದು ಆಶೀರ್ವಾದವನ್ನು ಪಡ್ಕೋಬೇಕು. ಹಾಗಾಗಿ ಎಲ್ಲ ಮುಸ್ಲಿಂ ಬಾಂಧವರು ಕೂಡ ಜೀವನದ ಕೊನೆಯ ಕ್ಷಣದಲ್ಲೂ ಕೂಡ ಅಲ್ಲ ಅಂತಂದರೆ ಯಾರು? ಶಿವನನ್ನು ಧ್ಯಾನಿಸುತ್ತಾ ಯಾವುದೇ ರೋಗ ರುಜಿನಗಳು ಇಲ್ಲದೆ ಒಂದು ಶರೀರ ಕುಂತಿದಂಗೆ ಜೀವ ಹೋಗಬೇಕು ಅಂತಕ್ಕಂಥದ್ದನ್ನ ಎಷ್ಟೋ ಜನ ಆಸೆ ಪಡ್ತಾರೆ. ಆದರೆ ಈಗಿನ ಕಾಲದಲ್ಲಿ ಒಂದು ಆಕ್ಸಿಡೆಂಟ್ ಆಗಿರ್ಬೋದು, ಕೈಕಾಲು ಮುರ್ಕೊಂಡಿರ್ಬೋದು, ಮತ್ತು ಭೀಕರವಾದಂತಹ ರಸ್ತೆ ಅಪಘಾತದಲ್ಲಿ ತನ್ನ ಮಿದುಳು ಮತ್ತು ಕೈಕಾಲುಗಳನ್ನು ಅಂಗವೂನ ಮಾಡಿಕೊಂಡು ಬದುಕಿದ್ರು ಒಂದೇ, ಸತ್ರು ಒಂದೇ. ಹಾಗಾಗಿ ನಾವು ಇರೋ ತನಕ ಆ ಭಗವಂತನನ್ನು, ಆ ಅಲ್ಲಾಹನನ್ನು ಸ್ಮರಿಸುತ್ತಾ ನಾವು ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡುತ್ತಾ, ಒಳ್ಳೊಳ್ಳೆ ಒಂದು ಸಮಾಜಮುಖಿಯಾದಂತಹ ಕಾರ್ಯಗಳನ್ನು ಮಾಡ್ತಾ ಆ ಭಗವಂತನ ಒಂದು ಕೃಪೆಗೆ ಪಾತ್ರರಾಗಬೇಕು. ಹಾಗಾಗಿ ರಂಜಾನ್ ಉಪವಾಸ ಅಂತಕ್ಕಂಥದ್ದು ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಯಾಕಂದರೆ ಹಸುವು ಅಂತಕ್ಕಂಥದ್ದು ಭಾಳ ನರಕಕ್ಕಿಂತ ಕೆಟ್ಟದು. ಹಾಗಾಗಿ ಎಲ್ಲ ಮುಸ್ಲಿಂ ಬಾಂಧವರು ಈ ಒಂದು ಪವಿತ್ರವಾದಂತಹ ಒಂದು ಮಾಸ ನಿಜವಾಗ್ಲೂ ಶ್ರೇಷ್ಠವಾಗಿರ್ತಕ್ಕಂಥ ಮಾಸ. ನಾನು ಯಾವುದೇ ಹಿಂದೂ ಪರ ಅಲ್ಲ, ಮುಸ್ಲಿಂ ಪರ ಅಲ್ಲ. ಎಲ್ಲ ದೇವತೆಗಳು ಒಂದೇ, ಎಲ್ಲ ದೇವರು ಒಂದೇ. ಅಲ್ಲ ಅಂದರೂ ಒಂದೇ, ಈಶ್ವರ ಅಂದರೂ ಒಂದೇ, ರಾಮ ಅಂದರೂ ಒಂದೇ, ಕೃಷ್ಣ ಅಂದರೂ ಒಂದೇ. ಎಲ್ಲ ಧರ್ಮಗಳು ಮಾಡೋದು ಒಂದೇ ಒಂದು ಕಾರ್ಯ. ಅದು ಯಾವುದು ಅಂತಂದರೆ ಎಲ್ಲ ಮನುಕುಲದ ಸಮಾಜಕ್ಕಾಗಿ ಎಲ್ಲರಿಗೂ ಒಳಿತಾಗಬೇಕು ಅಂತಕ್ಕಂಥದ್ದೇ ಎಲ್ಲ ಧರ್ಮನೂ ಕೂಡ ಹೇಳೋದು. ಹಾಗಾಗಿ ಎಲ್ಲ ಪವಿತ್ರವಾಗಿರ್ತಕ್ಕಂಥ ಈ ರಂಜಾನ್ ಉಪವಾಸ ನಿಜವಾಗ್ಲೂ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಜಕಾತ್ ಕೊಡುವುದರ ಮುಖಾಂತರವಾಗಿ ಆ ಒಂದು ರಂಜಾನ್ ಹಬ್ಬದ ಪ್ರಯುಕ್ತವಾಗಿ ಮಾಂಸವನ್ನು ದಾನ ಕೊಡುವುದರ ಮುಖಾಂತರವಾಗಿ ಮತ್ತು ಬಟ್ಟೆ ಬರಿಗಳನ್ನು ದಾನ ಮಾಡೋದರ ಮುಖಾಂತರವಾಗಿ ಒಂದು ನಾಣ್ಯವನ್ನು ದಾನ ಮಾಡುವುದರ ಮುಖಾಂತರವಾಗಿ ಎಲ್ಲರೂ ಕೂಡ ಪರಸ್ಪರ ಒಂದು ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡು ಎಲ್ರಿಗೂ ಶುಭಾಶಯನ ಕೋರ್ಕೊಂಡು ಅಲ್ಲಾಹನ ಒಂದು ಪ್ರೀತಿಗೆ ಪಾತ್ರರಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಯಾರು ಕೂಡ ದ್ವೇಷಿಗಳಲ್ಲ, ಯಾರು ಕೂಡ ವಿರೋಧಿಗಳಲ್ಲ. ಎಲ್ಲರೂ ಕೂಡ ಅಣ್ಣ ತಮ್ಮಂದಿರ ಥರ ನಾವು ಬದುಕಬೇಕು, ಬಾಳಬೇಕು. ಅಲ್ಲನ ಒಂದು ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರ ಆಗಬೇಕು ಅಂತಕ್ಕಂತಹ ಒಂದು ಸಂದರ್ಭವನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಮನುಷ್ಯ ಜನ್ಮ ಅಂತಕ್ಕಂಥದ್ದು ನೀರಿನ ಗುಳ್ಳೆ ಇದ್ದಂಗೆ, ಯಾವ ಕ್ಷಣದಲ್ಲಿ ಬೇಕಾದರೂ ಹೊಡೆಯಬೋದು. ಹಾಗಾಗಿ ಇರೋ ತನಕ ಆ ಪರಮಾತ್ಮನನ್ನು ಧ್ಯಾನಿಸುತ್ತಾ, ಆ ಭಗವಂತನನ್ನು ಧ್ಯಾನಿಸುತ್ತಾ ಇತರರಿಗೂ ಎಲ್ಲರಿಗೂ ಮಾರ್ಗದರ್ಶಕರಾಗಿ, ಎಲ್ಲರಿಗೂ ಕೂಡ ಒಳ್ಳೆಯವರಾಗಿ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ದಿನ ಆ ಪರಲೋಕಕ್ಕೆ ನಾವು ಹೋಗಲೇಬೇಕಾಗುತ್ತೆ, ಆ ಪರಮಾತ್ಮನ ಸನ್ನಿಧಿಗೆ ನಾವು ಸೇರಬೇಕಾಗುತ್ತೆ. ಹಾಗಾಗಿ
ಈ ಪವಿತ್ರವಾಗಿರ್ತಕ್ಕಂಥ ರಂಜಾನ್ ಉಪವಾಸ ಅಂತಕ್ಕಂಥದ್ದು ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ನೋಡಿ, ಎಲ್ಲ ಮುಸ್ಲಿಂ ಬಾಂಧವರು ದಿನಕ್ಕೆ 5 ಬಾರಿ ನಮಾಜ್ ಮಾಡಬೇಕು.